Ah. Have you touched base with Prajwal Devanna? Will he or will he not return to India? No, I don't know about his where he is. I don't know. That responsibility already government has taken. Wherever he is there, they will bring him. ಯಾವುದು ನನ್ನ ಗಮನಕ್ಕೆ ಅವ್ರು ಎಲ್ಲಿ ಹೋಗಿದ್ದಾರೆ, ಯಾವಾಗ ಹೋದರು, ನನಗೇನೋ ಗೊತ್ತಿಲ್ಲ. ನಾನು ರಾಜ್ಯದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ದೃಷ್ಟಿನಲ್ಲಿ ನನ್ನ ಗಮನ ಅಲ್ಲಿಟ್ಕೊಂಡಿದ್ದೇನೆ. ಇದರ ಮಧ್ಯದಲ್ಲಿ ನಿಮ್ಮ ಟಿವಿಗಳಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ಸಂಗ್ರಹಿಸ್ತೇನೆ. ನನಗೇನು ಗೊತ್ತು ನೋಡಿ, ನನ್ನ ಮುಂದೆ ಯಾವುದೇ ರೀತಿ ಸಂಪರ್ಕ ಇಲ್ಲ. ಅವ್ರು ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಟ್ಕೊಳ್ಳ. ನನ್ನ ಹತ್ರದ ಯಾವ ಮಾಹಿತಿಗಳಿಲ್ಲ. ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ, ಅವ್ರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿತ್ತು. ನಾನು ಅದ್ರ ಬಗ್ಗೆ ಇದು ಮುಂದುವರಿತದೋ ಮುಂದುವರಿಯಲು ಅಂತಕ್ಕಂಥ ಚಿಂತನೆ ನನ್ನಲ್ಲಿಲ್ಲ, ಅದರ ಆಸಕ್ತಿನೂ ಇಲ್ಲ. ನನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದೇನಿದೆ, ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪಿಸ್ತಾ ಇದ್ರು ಅದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕವಾದಂಥ ಒಂದು ಶಿಕ್ಷೆಗಳಾಗಬೇಕು. ಅದು ನನ್ನ ಮುಂದಿರ್ತಕ್ಕಂಥದ್ದು. ಮೈತ್ರಿ ಮುಂದುವರಿತದೋ ಮುಂದುವರಿಯಲ್ವೋ ಅದು ಮುಂದೆ ನೋಡ್ತಾ ಇರೋದು. ಇವತ್ತು ಮತದಾನ ನಡೀತಾ ಇದೆ. ಈ ಮತದಾನದ ನಂತರ ಏನೀಗ ನಾಮಿನೇಷನ್ಗಳು ಬಹುಶಃ 14ನೇ ಲಾಸ್ಟ್, 13ಕ್ಕೂ 16ನೇ ತಾರೀಕು ಲಾಸ್ಟ್ ಡೇಟು. ಅದಕ್ಕಿಂತ ಮುಂಚೆ ನಾವು ಮೈತ್ರಿಯನ್ನು ಮುಂದುವರಿಸಬೇಕು ಮುಂದುವರಿಸಬಾರ್ದು ಅಂತಕ್ಕಂಥದ್ದು ನಮ್ಮಲ್ಲೇನಿಲ್ಲ. ನಾನು ಈ ಮೈತ್ರಿಯ ಒಪ್ಪಂದ BJP ಜೊತೆ ಏನು ಮಾಡ್ಕೊಂಡಿದ್ದೇವೆ ಅದು ಒಂದು ಲಾಂಗ್ ರನ್ನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನದಲ್ಲೇ ಮಾಡ್ಕೊಂಡಿದ್ದೇವೆ. ಈ ಪ್ರಕರಣದಿಂದ ಮುಜುಗರ ಆಗುತ್ತೆ ಅಂತ ಹೇಳಿ ಏನಾದರೂ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಸೇರಿದೆ. ಇದರಲ್ಲಿ ನಂದೇನು ತಕರಾರಿಲ್ಲ, ನಮ್ಮದೇನಿಲ್ಲ. ನಾನು ಈ ಒಂದು ಮೈತ್ರಿ ಮಾಡ್ಕೊಂಡು ಉದ್ದೇಶವೇ ಈ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ದವರಿಗೆ ನಿದ್ದೆಗೆಟ್ಟಿರೋದು. ಕಾಂಗ್ರೆಸ್ ಇಷ್ಟೆಲ್ಲ ಈ ಕುತಂತ್ರ ನಡೆಸ್ಕೊಂಡು ಕೂತಿರೋದು ಆ ಮೈತ್ರಿ ಆದ ನಂತರ ಅವರ ಒಂದು ವೇಗ ಇತ್ತಲ್ಲ, ಸ್ಪೀಡು, ಆ ಗ್ಯಾರಂಟಿ ಸ್ಕೀಮು ಅವೆಲ್ಲ ಮುಳುಗೋಯ್ತು. ಇವತ್ತು ಏನು 20-25 ಗೆಲ್ತೀವಿ ಅಂತ ಲೆಕ್ಕಾಚಾರ ಮಾಡಿದ್ರು, ಮೈತ್ರಿಯ ಒಂದು ಸಂಬಂಧಗಳು ಪ್ರಾರಂಭ ಆದಮೇಲೆ ಕಾಂಗ್ರೆಸ್ ನಾಯಕರು ನಿದ್ದೆಗೆಟ್ಟರು. ಅಭ್ಯರ್ಥಿಗಳನ್ನು ಅವ್ರು ಆಯ್ಕೆ ಮಾಡೋದಕ್ಕೆ ಎಷ್ಟು ದುಸ್ಸಾಹಸ ಪಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು. ಈ ಮೈತ್ರಿಯಿಂದ ಅವರ ಒಂದು ಬೆಳವಣಿಗೆಗಳು ಮತ್ತಿನ ಒಂದು ಟೀಮು, ನಾವು ಒಕ್ಕಲಿಗರ ನಾಯಕರು, ಒಕ್ಕಲಿಗರು ನನ್ನಿಂದ ಬಂದಾಯಿತು, ಒಕ್ಕಲಿಗರನ್ನೆಲ್ಲ ನಾನು ಜೋಬಲ್ಲೇ ಇಟ್ಕೊಂಡಿದ್ದೇನೆ, ಈ ರೀತಿಯ ಒಂದು ಸೃಷ್ಟಿ ಮಾಡ್ಕೊಂಡಿದ್ರಲ್ಲ, ಅವ್ರಿಗೊಂದು ಕಡೆ ಪೆಟ್ಟು ಬಿದ್ದಿದೆ. ಚುನಾವಣಾ ಫಲಿತಾಂಶ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈ ಚುನಾವಣಾ ಫಲಿತಾಂಶದಿಂದ ಅವರ ಮುಂದಿನ ಭವಿಷ್ಯಗಳು ಏನಾಗುತ್ತೆ ಅನ್ನೋದು ಗೊತ್ತಿದೆ. ಅದಕ್ಕೆ ಪಾಪ ಅವರಲ್ಲಿ ಈ ತಳಮಳ ಶುರುವಾಗಿರೋದು. ಅದರಿಂದ ನಾನು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿ ನಾನು ಅದನ್ನು ಯಾಕೆ ಒಂದೇ ನಿಮಿಷ ಸ್ಟೇ ಯಾಕೆ ತಗೊಂಡಿದ್ದೇನೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಹೆಸರನ್ನ ಪದೇ ಪದೇ ಕೆಲವರು ದೇವೇಗೌಡರು ಕುಮಾರಸ್ವಾಮಿ ಇದನ್ನೇ ತಂದಿದ್ರು. ಇದನ್ನು ನಮ್ಮ ಹೆಸರನ್ನ ಈ ಒಂದು ಪ್ರಕರಣದಲ್ಲಿ ಯಾವುದಕ್ಕೂ ತರಬಾರದು ಅಂತಕ್ಕಂಥದ್ದು ಹೇಳಿದ್ದೇನೆ. ನಾನು ಇಲ್ಲಿ ಇವತ್ತು ನನ್ನ ಈ ಪ್ರೆಸ್ ಕಾನ್ಫರೆನ್ಸು ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಈ ಒಂದು ರಾಜ್ಯದಲ್ಲಿ ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಇವತ್ತು ದಾರಿ ಏನು ತಪ್ತಾ ಇದೆ ರಾಜಕೀಯವಾಗಿ ಇಲ್ಲಿ ನಡೀತಿರ್ತಕ್ಕಂಥ ಘಟನೆಗಳ ಬಗ್ಗೆ, ಇದು ನನ್ನ ವೈಯಕ್ತಿಕ ಅಲ್ಲ, ಇದು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ. ಇದರ ಬಗ್ಗೆ ರಾಜ್ಯದ ಒಂದು ಪಕ್ಷದ ಅಧ್ಯಕ್ಷ ಮತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ನನ್ನ ಜವಾಬ್ದಾರಿ ಇವತ್ತಿನ ಜನತೆ ಮುಂದೆ ತರಬೇಕು.
ಅದಕ್ಕೆ ನಿಮ್ಮ ಮುಂದೆ ಇವತ್ತು ಕೂತೀನಿ. No, it is left to government. It is left to government. If they have any responsibility, if they have any moral rights to save their face, to save the government face, that is left to Congress. Our demand is fair inquiry. We are demanding fair inquiry. That is our demand. The way in which they are misusing this SIT, here we are questioning them. Sir, you have also made allegations against Mr. Rahul Gandhi and Mr. Surjewala. Yes. So what exactly is it? If you can repeat in English, please. Rahul Gandhi, when he participated in Shivamogga in a public meeting, he directly charged about this episode that Prajwal Revanna is involved in raping 400 women. Is charged. Rahul Gandhi charged in the public platform, in the media, Prajwal Revanna raped more than 400 women. He charged directly. Then he had some information about that issue. He had some evidence. Why this SIT? Up till this time, they have not issued notice to Rahul Gandhi. He is directly attacked in this issue. Revanna has done it. Prajwal Revanna directly is charging. I think he had some information or evidences. Why they are kept quiet, this SIT? Why they have not given notice to him? This is my question to Rahul Gandhi and even Congress. Sir, Mr. Surjewala. Surjewala issue, when all these things, they got the information, after the election process started, they came to know that Congress will going to actually lose all the parliamentary seats. For that reason only, he has taken the lead. Sir, you are alleging that Surjewala... Yes, all these people, they sat and they decided to expose this issue to mislead the people, to get the vote for the Congress. All are collided. He only ticked the photos. Which photo we have to release, which photo he has to release. All those things he only actually identified. ನಾನು ಬ್ರದರ್ ಯಾವ ತನಿಖೆ ಬೇಡ ಅಂತ ಹೇಳ್ತಾ ಇಲ್ಲ. ಸತ್ಯಾಂಶ ಹೊರಗೆ ಬರ್ತಕ್ಕಂಥದ್ದಕ್ಕೆ ಪಾರದರ್ಶಕವಾದಂಥ ರೀತಿಯಲ್ಲಿ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ಗೆ ಒಳಗಾಗದೆ ಯಾರಿಗೆ ಇವತ್ತು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ. ಪ್ರಚಾರ ಮಾಡೋಕ್ಕಲ್ಲ SIT ರಚನೆ ಮಾಡ್ಕೊಂಡಿರೋದು. ಅದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ನೋಡೋಣ, ಈಗ ಕೋರ್ಟ್ ಮುಂದೆ ಈ ಇಶ್ಯೂ ನಾವು ತಗೊಂಡು ಹೋಗಲೇಬೇಕು. Ultimately, court has to decide. Let us see. We will going to meet Honorable Governor also. We will going to give a complaint about this government misusing their power. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.